ಎಲ್ಲ ನೋಡಿ, ಈಗ ಚುನಾವಣೆ ಆಗೋ ತನಕ ಬಿ ಜೆ ಪಿಯವ್ರು ಕಾಯ್ತಾಯಿದ್ರು. ಚುನಾವಣೆ ಮೊನ್ನೆ ಆಗಿರ್ಬೇಕೇನೋ, ಮೊನ್ನೆನೋ ನೆನ್ನೆನೋ, ಯಾವತ್ತ ಮೊನ್ನೆ ಒಂದೇ ದಿವ್ಸಕ್ಕೆ ಹತ್ಸಿ ಕೂತಿದ್ದಾರೆ. ಅದು ಯಾರೂ ಕೇಳೋರಿಲ್ಲ. ಈಗೆಲ್ಲ ಹೇಳ್ಕೊಂಡು ಜಾತಿ ಜನಾಂಗಣ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡ್ಕೊಂಡು ಜಾತಿ ಹೆಸರು ಹೇಳ್ಕೊಂಡು ಪೊಲಿಟಿಕ್ಸ್ ಮಾಡ್ತಾರಲ್ಲ. ಹಂಗಾದ್ರೆ ಪಾಪ ಈ ಬಡವರೆಲ್ಲ ಎಲ್ಲೋಗ್ಬೇಕು? ಯಾಕೆ ಗ್ಯಾಸ್ ಎಲ್ಲಿಂದ ಎಷ್ಟು ತಗೊಂಡು ಹೋಗ್ಬೇಕು? ಎಷ್ಟಾಗೈತೆ? ನಾನೇನು $1,000 ಏನು ಎಷ್ಟು ಏನು ಮಾಡೋದು? ಅಲ್ಲ, ಏನು ಮಾಡೋದು ಹೇಳಿ? ₹5 ₹10 ಹೆಚ್ಚಿಸ್ರೇ ಎಲ್ಲರೂ ಸ್ಟ್ರೈಕ್ ಮಾಡೋರು, ಗಲಾಟೆ ಮಾಡೋರು. ಈಗ ₹900 ಹೆಚ್ಚಿಸವ್ರೆ ಅಂದರೆ ಬಡವ್ರು ಎಲ್ಲಿ ಹೋಗ್ಬೇಕು? ಏನೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತು 5 ಯೋಜನೆಗಳು ಕೊಡ್ತಾಯಿದೆ. ಒಂದು ಮನೆಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 7,000ದಿಂದ 8,000 ಕೋಟಿ ಹೋಗ್ತದೆ ದುಡ್ಡು. ನಮ್ಮ ಬಸ್ಸಿಂದ, ಹೆಣ್ಮಕ್ಳು ಓಡಾಡೋದ್ರಿಂದ, ₹2,000 ಕರೆಂಟ್ ಫ್ರೀಯಿಂದ, ಅಕ್ಕಿಯಿಂದ ಒಂದು 6,000 - 7,000 ಒಂದು ಮನೆಗೆ ಹೋಗ್ತದೆ. ಅದರಿಂದ ಪಾಪ ಜೀವನ ಸ್ವಲ್ಪ ಪರವಾಗಿಲ್ಲ, ನಡೀತದೆ. ಅದು ಕರ್ನಾಟಕ ರಾಜ್ಯದ ಉಳಿದ ಭಾಗಗಳಲ್ಲಿ ಪಾಪ BJP ಸರ್ಕಾರಗಳಿರೋಂಥ ರಾಜ್ಯ ಸರ್ಕಾರದಲ್ಲಿ ಆ ಜನಗಳ ಕಷ್ಟ, ಆ ದೇವರಿಗೆ ಪ್ರೀತಿ.